ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೋಡೋ ಸಂಜು, ನಿನ್ನಪ್ಪನ ಅವತಾರ ನೋಡಿ ನೋಡಿ ಸಾಕಾಗೋಗಿದೆ. ಇನ್ನು ಈ ಕಣ್ಣಲ್ಲಿ ಏನೇನು ನೋಡ್ಬೇಕು. ಆಯ್ಕೊಂಡು ತಿನ್ಬೇಕಾದವನು ಕಿತ್ಕೊಂಡು ತಿಂತಿದ್ದಾನೆ. ಬದಲು ನನ್ನಿಂದ ಪೂರ್ತಿಯಾಗಿ ಕಿತ್ಕೊಂಡ. ಈ ಕರ್ಣ ಎಲ್ಲ ಇದ್ಯಾ? ಬಾರೋ, ಇದು ಏನನ್ನು ಕಿತ್ಕೋಬೇಕ ಕಿತ್ಕೊಳ್ಳೋ. ಬಾರೋ. ಸಂಜು ಸಂಜು ಏನತ್ತೆ ಸಮಾಧಾನ ಮಾಡಕ್ ಬಂದ್ರ? ಸತ್ ಮೇಲೆ ಮನೆಯವ್ರನ್ನ ಸಮಾಧಾನ ಮಾಡಕ್ಕೆ ಬೇಕಾದಷ್ಟು ಜನ ಬರ್ತಾರೆ. ಅದೇ ಯಾವನೊಬ್ಬ ಸಾಯ್ತಿದ್ದಾನೆ ಅಂತ ಗೊತ್ತಾದ್ರೆ ಅವನು ಉಳಿಸಕ್ ಬರೋರು ಝೀರೋ. ನಾನು ಗ್ರ್ಯಾಂಡ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತಿದ್ದೆ, ಖುಷಿಯಾಗಿರೋಣ ಅಂತಿದ್ದೆ. ಆದ್ರೆ ಒಟ್ಟಿಗೆ ಸಾಯಿಸ್ಬಿಟ್ರಲ್ಲ ಅತ್ತೆ. ಬಿಡ್ತು ಅನ್ನೋ ಸಂಜು. ಸೋಲ್ಸೋರ್ ಮುಂದೆ ಸಾಯಿಸು ಅಂತ ಎದೆ ಕೊಟ್ಟು ನಿಲ್ಲಕ್ಕಾಗತ್ತಾ? ನಿನ್ ಪರಿಸ್ಥಿತಿ ನನ್ನ ಪರಿಸ್ಥಿತಿ ಒಂದೇ ತರ ಕಣೋ. 4 ಕಾಸು ಮರ್ಯಾದೆ ಇಲ್ಲದೆ ಎಲ್ಲ ಕಳ್ಕೊಂಡು ಬದುಕೋ ಬದಲು ಒಟ್ಟಿಗೆ ಸತ್ತೋದ್ರೆ 4 ಹಿಡಿ ಮಣ್ಣಾದ್ರೂ ಹಾಕ್ತಾರೆ. ಒಂದೊಂದ್ ಕಾಯಿ ಉರುಳ್ತಾ ಹೋದ್ರೆ ಕೊನೆಗೆ ನನ್ನ ಸಾಮ್ರಾಜ್ಯನ ಉಳ್ಸಕ್ಕೆ ಯಾಕಶ್ಚಿತ್ ಒಂದ್ ಕಾಲ್ ಆಳು ಉಳಿಯಲ್ಲ. ಕೃಷ್ಣ ಕೃಷ್ಣ, ಆ ಮುಳ್ಳು ಸ್ಪೀಡ್ ಆಗಿ ಮುಂದೆ ಹೋಗಿ 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 ನನ್ನ ಹಾರ್ಟೇ ಚುಚ್ಚಿದಂಗೆ ಆಗ್ತಿದೆ. ಪ್ಲೀಸ್ ಸ್ವಲ್ಪ ಮೆತ್ತಗೋಡ್ಸು. ಏನ್ ಗೊತ್ತಾ, ಈ ಸಲ ನನ್ನ ಬರ್ತಡೆಗೆ ನನಗೆ ಯಾವ ಗಿಫ್ಟ್ ಬೇಡ. ಕರೆಕ್ಟಾಗೆ ಆ ಚಿಕ್ಕ ಮುಳ್ಳು ದೊಡ್ಡ ಮುಳ್ಳು ಒಟ್ಟಿಗೆ ಸೇರಿ 12 ಗಂಟೆ ಆಗುತ್ತಲ್ಲ, ಆಗ ಕರ್ಣ ಸರ್ ಫೋನ್ ಮಾಡಿ ನನಗೆ ವಿಶ್ ಮಾಡಿದ್ರೆ ನನಗಷ್ಟೇ ಸಾಕು. ಅಲ್ಲ, ನಾನೇನು ಇಷ್ಟೊಂದು ಆಸೆ ಪಡ್ತಿದ್ದೀನಿ, ಆದ್ರೆ ಕರ್ಣ ಸರ್ಗೆ ನೆನಪೇ ಇಲ್ಲ ಅಂದ್ರೆ ಅದೇಗಾಗುತ್ತೆ? ಎಷ್ಟೇ ಆದ್ರೂ ನಾನು ಅವ್ರ ಹುಟ್ಟಿ ಇಷ್ಟ ಕಷ್ಟ ಎಲ್ಲ ಗೊತ್ತು ಮಾಡ್ಕೊಂಡಿರ್ತಾರೆ. ನಾನು ಕೇಳ್ಕೊಂಡಿದ್ದೇನಾದ್ರೂ ಆಗಿಲ್ಲ ಅಂದ್ರೆ ನಾನು ಜೋರಾಗಿ ಹತ್ಬಿಡ್ತೀನಿ. ಅಳ್ತೀಯಾ? ಯಾಕೆ? ಅಯ್ಯಯ್ಯೋ, ಅಕ್ಕ ಕೇಳಿಸ್ಕೊಂಡ್ಬಿಟ್ಲಾ? ಅಲ್ಲೇ ಕನ್ನಡಿಲಿ ನಿನ್ ಮುಖ ನೋಡ್ಕೊಂಡಿದ್ಯಾ? ನಂಗೆ ಗೊತ್ತು ಕಣೆ ನಿನ್ ತಲೆಯಲ್ಲಿ ಏನ್ ಓಡ್ತಿದೆ ಅಂತ. ಇನ್ನು ಹುಡ್ಕನೇ ನಿನ್ಗೆ ಫಸ್ಟ್ ವಿಶ್ ಮಾಡ್ಬೇಕು ಅಂತ ತಾನೆ? ಮಾಡ್ತೇನೆ. ಕೃಷ್ಣ ಕೃಷ್ಣ, 12 ಗಂಟೆ ಕರೆಕ್ಟಾಗೆ ಕರ್ಣ ಸರ ನನಗೆ ಫಸ್ಟ್ ವಿಶ್ ಮಾಡ್ಬೇಕು. ಅವಳಜ್ಜಿ ನನ್ನನ್ನೇ ಈ ಸಂಜೆನ ಫುಟ್ಬಾಲ್ ಅನ್ಕೊಂಡಿದ್ದಾಳ ಅವಳು. ನಾನು ಅವಳು ಒದ್ರೆ ಹಾರು ಹೋಗೋ ಚೆಂಡಲ್ಲ, ವಾಪಸ್ ಬಂದು ಅವಳನ್ನೇ ಸುಟ್ಟು ಹಾಕೋ ಬೆಂಕಿ ಚೆಂಡು ಅಂತ ಅವಳಿಗಿನ್ನೂ ಗೊತ್ತಿಲ್ಲ. ಮಗ, ನಿನ್ ತೋರ್ ಗೊತ್ತಿದ್ದಿ ಇಷ್ಟು ಎಗರಾಡ್ತಾವಳೆ. ಯಾಕೆ ಹೇಳು? ಅವಳಿಗೆ ಯಾರು ಸರಿಯಾಗಿ
ಸಪೋರ್ಟ್ ಮಾಡ್ತಾರೆ. ಏನ್ ಮಾಡೋದ್ ಮಗ? ಹಿಂದಿನ ಕಿತ್ಕೊಂಡು ತಿನ್ಬೇಕು ಅಂತಾನೆ ಆ ಕಸದ ತೊಟ್ಟಿಯಿಂದ ಎದ್ದು ಬಂದಿದ್ದಾನಲ್ಲ ಆ ಕರ್ಣ. ಮುಂದೆ ಕುಮ್ಮಕ್ಕು, ಅಡ್ಡಾಕ್ ಮೇಲೆ ಗುಡ್ಡಾಟು ಅನ್ನೋ ಹಾಗೆ ನಮ್ಮ ಅಪ್ಪನ ಸಪೋರ್ಟ್ ಬೇರೆ. ಇಷ್ಟು ದಿನ ಇರುವೆ ಗುಡಿಗೆ ಬಿಸಿಲು ಸುರಿತಿದ್ದ ನಮ್ಮಪ್ಪ ಈಗ ಅದೇ ಇರುವೆ ಗುಡಿಗೆ ಸಕ್ಕರೆ ಹಾಕಿ ಕಚ್ಚೋ ಇರುವೆನ ಸಾಕ್ತಿದ್ದಾರೆ. ನಾನು ಮಾತ್ರ ಯಾವುದೇ ಕಾರಣಕ್ಕೂ ಆ ನಿಧಿನ ಸುಮ್ಮನೆ ಬಿಡಲ್ಲ. ಅವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ. ಆದ್ರೆ ಮಗ, ಆ ನಿಧಿ ಮತ್ತೆ ಆ ಅಕ್ಕ ನಿನ್ ಬರ್ಡೇ ಪಾರ್ಟಿ ಕ್ಯಾನ್ಸಲ್ ಮಾಡ್ಬೇಕಂತ ನಿಮ್ಮ ಮನೇಲೇನೆ ಫಂಕ್ಷನ್ ಫಿಕ್ಸ್ ಮಾಡೋರೆ. ಮಗ, ಹಿಂಗೆ ಇದ್ರೆ ನೀನ್ ಹುಟ್ಟಿರೋದೇ ವೇಸ್ಟು. ಅದಂತೂ ಪಕ್ಕ ಬರ್ದಿರ್ಕೊಂಬಿಡು. ನಾನು ಎದುರುಗಡೆನೆ ಅವಳಿಗೆ ಬಿಲ್ಡಪ್ ಕೊಟ್ರೆ ನೀನು ನನ್ನ ಫ್ರೆಂಡು ಅಂತಾನೂ ನೋಡಲ್ಲ. ಮಗ ಮಗ ಕೂಲ್ 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 ಕೂಲ್. ಏನ್ ನಡೀತಿದೆ ಅಷ್ಟೇ ಹೇಳ್ತಿದ್ದೀನಿ. ನೀನು ಹೈಪರ್ ಆಗಿ ಫೈಟ್ ಮಾಡಕ್ ಹೋದ್ರೆ ಏನ್ ಯೂಸ್ ಇಲ್ಲ, ಟೆಂಪ್ರರಿ ಸೊಲ್ಯೂಷನ್ ಅಷ್ಟೇ. ಆದ್ರೆ ಅವಳ ಬಾಯ್ನ ಮತ್ತೆ ಅವಳ ಬಾಯ್ ಫ್ರೆಂಡ್ ಕರ್ಣನ ಬಂದ್ ಮಾಡೋ ತರ ಕಿಕ್ಕಾಗಿರೋದ್ರ ಒಂದು ಪ್ಲಾನ್ ಮಾಡು ಮಗ. ಪ್ಲಾನು ಮಾಡ್ತೀನಿ. ಬರೀ ಪ್ಲಾನ್ ಅಲ್ಲ, ಮಾಸ್ಟರ್ ಪ್ಲಾನೇ ಮಾಡ್ತೀನಿ. ಕನ್ನಡ ಬಂದರು ಅಷ್ಟೇ, ನಮ್ಮಪ್ಪ ಬಂದರು ಅಷ್ಟೇ. ನಾನು ಹಾಕೋ ಚಕ್ರವ್ಯೂಹದಿಂದ ಆ ನಿಧಿನ ಯಾರು ಕಾಪಾಡಕ್ಕಾಗಲ್ಲ. ಇವತ್ತು ನಾನು ಕೊಡೋ ಸರ್ಪ್ರೈಸ್ಗೆ ಮಿಸ್ಸಸ್ ಕಾರ್ತಿಕ್ ಆಗ್ಬಿಡ್ಬೇಕು ನಿಧಿ. ಮುದ್ದು ವೇಷದಲ್ಲಿ ಬಂದಿರೋ ನನ್ನ ನೋಡಿ ಮುದ್ದಾಡ್ಬಿಡ್ಬೇಕು. ಅವ್ರ ಅಕ್ಕ ಒಬ್ರು ಸಿಗ್ಲಿಲ್ಲ ಅಂದ್ರೆ ಸಾಕು.